ತಾವೊಂದು ಯೂತ್ಸ್ ರೆಪ್ರೆಸೆಂಟೇಟಿವ್ ಆಗಿ ಸೊ ಯುವಕರು ಒಂದು ರಾಜಕಾರಣಕ್ಕೆ ಬರೋದು ಎಷ್ಟು ಅವಶ್ಯಕತೆ ಇದೆ ಅಂತೀರಿ ತಾವು? ಯುವಕರು ರಾಜಕಾರಣಕ್ಕೆ ಅವಶ್ಯಕವಾಗಿ ಬರಲೇಬೇಕು. ಬಟ್ ರಾಜಕೀಯ ಹಿನ್ನೆಲೆ ಇಲ್ಲದಿರೋ ಯುವಕರು ಯುವತಿಯರು ರಾಜಕಾರಣಕ್ಕೆ ಬರಬೇಕನ್ನೋದು ನನ್ನ ಧ್ಯೇಯ, ನನ್ನ ಒಂದು ಆ್ಯಂಬಿಷನ್. ಅದು ಈಗ ಯುವಕರು ಯುವತಿಯರು ಅಂತಂದ್ರೆ ಏನು ಮಾಡ್ತಾರೆ ಈ ಪಕ್ಷಗಳು, ಎಲ್ಲ ಅವಕಾಶ ಕೊಡೋದು ಆಲ್ರೆಡಿ ಇರೋ ಮಿನಿಸ್ಟರ್ ಮಕ್ಕಳುಗಳಿಗೆ, MLA ಮಕ್ಕಳಿಗೆ, ಪಕ್ಷದಲ್ಲಿ ಉನ್ನತ ಸ್ಥಾನಮಾನನೂ ಅವ್ರಿಗೇನೆ, ಟಿಕೆಟ್ಗಳು ಸಿಗೋದು ಅವ್ರಿಗೇನೆ. ಅದನ್ನೇನು ಹೇಳ್ತಾರೆ, ಯುವಕರಿಗೆ ಯುವತಿಯರಿಗೆ ಅವಕಾಶ ಕೊಟ್ವಿ ಅಂತ ಹೇಳ್ತಾರೆ. ಸುಳ್ಳದು, ಅದು ಮೋಸ, ಅದು ಜನಕ್ಕೆ ಮಾಡಿದಂಥ ಮೋಸ, ಆಮೇಲೆ ಪ್ರಜಾಪ್ರಭುತ್ವಕ್ಕೂ ಮಾಡಿದಂಥ ಮೋಸ ಅದು. ಸೊ ಹಾಗಾಗಿ ಯುವಕರು ಯುವತಿಯರು ಅವಶ್ಯಕವಾಗಿ ಬರಬೇಕು. ಅದಕ್ಕೆ ಕೆಲವೊಂದು ಕೆಲಸಗಳಾಗಬೇಕು. ಮೊದಲು ಯೂನಿವರ್ಸಿಟಿಗಳಲ್ಲಿ, ಕಾಲೇಜ್ಗಳಲ್ಲಿ ಈ ಏನು ಮುಂಚೆ ಪೊಲಿಟಿಕಲ್ ಆಕ್ಟಿವಿಸಮ್ ಇರ್ತಾ ಇತ್ತು, ಅದು ಸ್ವಲ್ಪ ಮತ್ತೆ ಶುರು ಮಾಡ್ಕೋಬೇಕಲ್ಲಿ. ಕ್ಯಾಂಪಸ್ಸಲ್ಲಿ ಸ್ಟೂಡೆಂಟ್ ಪಾಲಿಟಿಕ್ಸ್ ಸ್ಟ್ರಾಂಗ್ ಆಗಬೇಕು. ಇವಾಗ NSUI ABVP ಅಂತ ಹೇಳ್ತೀವಿ, ಅವು ಎಲ್ಲಿ ಆ್ಯಕ್ಟಿವ್ ಇಲ್ಲ. ಅವೆಲ್ಲ ಅವು ಒಂಥರ ಪೊಲಿಟಿಕಲ್ ವಿಂಗ್ ಆಗಿ ಕ್ಯಾಂಪಸ್ ಆಚೆ ಯಾವಾಗೋ ಒಂದೊಂದು ಪ್ರೊಟೆಸ್ಟ್ ನಡೀತಾ ಇದೆ ಬಿಟ್ಟರೆ ಸ್ಟ್ರಾಂಗ್ ಇಲ್ಲ ಇಲ್ಲಿ. ಸೊ ಕ್ಯಾಂಪಸ್ಸಲ್ಲಿ ಆ ಒಂದು ಮೋಟಿವೇಶನ್ ಸಿಗಬೇಕು, ಆ ಒಂದು ಎಕ್ಸ್ಪೋಜರು, ಆ ಒಂದು ಆ್ಯಕ್ಟಿವಿಟೀಸು. ಅಂದರೆ ಹೊಡೆದಾಡೋದಂತಂದಲ್ಲ, ಡಿಬೇಟ್ಗಳಾಗಬೇಕು, ಆಮೇಲೆ ಎಲೆಕ್ಷನ್ಗಳಾಗಬೇಕು ಕಾಲೇಜಲ್ಲಿ. ಸೊ ಈ ರೀತಿ ಎಲ್ಲ ಕಡೆ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ವ್ಯವಸ್ಥಿತವಾಗಿ. ಎರಡನೇದು ಏನಾಗ್ತಾ ಇದೆ, ಆಲ್ ಎಜುಕೇಟೆಡ್ ಪ್ರತಿಭಾವಂತ ಯೂತ್ ಏನು ಮಾಡ್ತಿದ್ದಾರೆ ಇವಾಗ ನಾನು ಆ ಕೆಟಗರಿನಲ್ಲಿದ್ದೆ. ನಮಗೆಲ್ಲ ಯಾಕಿದ್ರು ಉಸಾಬರಿ, ಕೊಳಕಿದೆ ರಾಜಕಾರಣ, ನಾವು ಯಾಕೆ ಎಂಟರ್ ಆಗಬೇಕು, ಬಂದರೂ ಕೂಡ ನಮಗೆ ಅವಕಾಶಗಳಿಲ್ಲ ಅನ್ನೋ ಒಂದು ಮನೋಭಾವ ನನಗೂ ಇತ್ತು, ಅದಿಲ್ಲ ಅಂತಂದಲ್ಲ. ಬಟ್ ಹಂಗಂತ ಕೂತ್ಕೊಂಡ್ರೆ ನಮ್ಮನ್ನು ಆಳೋರು ಯಾರಂತ ಗೊತ್ತಿವಾಗ. ಯಾವುದೋ ಕೆಲವೊಂದು ಕುಟುಂಬಗಳಿಗೆ ಸೇರಿರುವಂಥವ್ರು, ಇಲ್ಲ ಎಲ್ಲೋ ಒಂದು ಕಡೆ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಬಂದು ಇಲ್ಲಿ ಸುರಿದ್ಬಿಟ್ಟು ಟಿಕೆಟ್ ತಗೊಂಡು ದುಡ್ಡು ಕೊಟ್ಟು ಓಟ್ ತಗೊಂಡು ಗೆಲ್ಲ ಅಂಥವ್ರು. ಅವರಿಗೆ ಸಮಾಜ ಸೇವೆ ಅಥವಾ ಒಂದು ಬಡವ್ರನ್ನ ಉದ್ಧಾರ ಮಾಡಬೇಕು ಅನ್ನೋ ಒಂದು ಮನೋಭಾವ ಇರಲ್ಲ ಅವರಿಗೆ. ಸೊ ಹಂಗಾದಾಗ ಏನಾಗುತ್ತೆ, ವಿ ಆರ್ ಆನ್ ಅವರ್ ಓನ್. ನಾನೇ ಕಷ್ಟಪಡಬೇಕು, ನಾನೇ ಜೀವನ ಕಟ್ಕೋಬೇಕು. ಸೊಸೈಟಿ ಹಂಗಾಗೋಗಿದೆ ಇವತ್ತು. ಏನಾಗಿದೆ, ರಾಜಕಾರಣ ಅಭಿವೃದ್ಧಿ ತರ್ತಾ ಇಲ್ಲ ಜನಗಳಿಗೆ. ಸೊ ಈ ಸಂದರ್ಭದಲ್ಲಿ ಇದು ಭಾಳ ಅತ್ಯವಶ್ಯಕ. ಇದು ನಾವು ರಿಸ್ಕ್ ತಗೊಳ್ಳೇಬೇಕು, ಧೈರ್ಯ ಮಾಡಿ ಮುನ್ನುಗ್ಲೇಬೇಕು. ಪಕ್ಷಗಳು ಅವಕಾಶ ಕೊಡದೇ ಇದ್ದಾಗ ಇಂಡಿಪೆಂಡೆಂಟ್ ಆಗಾದರೂ ಹೋರಾಟ ಮಾಡಲೇಬೇಕಾಗುತ್ತೆ. ಮತ್ತು ಮತದಾರರು ಕೂಡ ಜಾಗೃತರಾಗಿ ಯುವಕರಿಗೆ ಅವಕಾಶ ಕೊಡಬೇಕಂತೆ ಅಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ಈ ರೀತಿ ಒಂದು ಟ್ರೆಂಡ್ ಶುರು ಆಯ್ತು ಅಂದಾಗ ಮತದಾರರು ಜಾಗೃತ ಆಗ್ತಾರೆ. ಮತದಾರರು ಯಾವಾಗ ಜಾಗೃತ ಆಗ್ತಾರೆ ಅಂದರೆ ಅವ್ರಿಗೆ ಮುಂದೆ ಆಯ್ಕೆಗಳಿರಬೇಕು, ಚಾಯ್ಸಸ್ ಇರಬೇಕು. ನೀವು ಚಾಯ್ಸಸ್ಸೇ ಕೊಡಲ್ಲ. ಯಾರು ಟಿಕೆಟ್ ತರ್ತಾರೆ, ಯಾವುದೊಂದು ಕುಟುಂಬಕ್ಕೆ ಸೇರಿರೋರು, ಅವ್ರು ಬೇರೆಯವ್ರನ್ನೆಲ್ಲ ತುಳಿದು ಬೇರೆಯವ್ರನ್ನೆಲ್ಲ ದೂರ ಮಾಡಿ ಅವ್ರಿಗೆ ಮೋಸ ಮಾಡಿ ಬೆನ್ನಿಗೆ ಚೂರಿ ಹಾಕಿ ಏನೋ ಒಂದು ಮಾಡಿ ಅಂದ್ರೆ ಭರವಸೆ ಕೊಟ್ಟಿರ್ತಾರೆ ಮುಂಚೆ, ನಿಮಗೆ ಕೊಡಿಸ್ತೀವಿ ಅಂತ. ಕೊನೆಯ ಗಳಿಗೆನಲ್ಲಿ ಅವ್ರ ಕುಟುಂಬದವ್ರಿಗೆ ತರುವಂಥದ್ದು. ಹಂಗೆ ತಂದಾಗ ಜನಗಳು ಏನು ಮಾಡೋಕ್ಕಾಗತ್ತೆ, ನಿಮ್ಮೊಂದು ಆಯ್ಕೆ ಇಲ್ಲ. ಸೊ ಅದಕ್ಕೂ ನನ್ನೊಂದು ಐಡಿಯಾ ಇದೆ. ಏನಂತಂದರೆ, ಈ ರಾಜಕೀಯ ಪಕ್ಷಗಳು ಒಂದು ಕ್ಷೇತ್ರದಲ್ಲಿ 4-5 ಜನಕ್ಕೆ ಓಡಾಡೋದಕ್ಕೆ ಬಿಡಬೇಕು. ಒಂದು ಪಕ್ಷದಿಂದ MLA ಇರ್ಬೋದು, MP ಇರ್ಬೋದು. ಅವರು ಹೊಸಬರು ಇರಬೇಕು, ಹಳಬರು ಇರಬೇಕು, ವಯಸ್ಸಾದವರು ಇರಬೇಕು, ಯಾವುದೋ ಕುಟುಂಬಕ್ಕೆ ಸೇರಿದವರು ಇರಲಿ, ಬೇಡ ಅಂತ ಹೇಳಲ್ಲ. ಆ 5 ಜನ ಓಡಾಡಿ ಕೆಲಸ ಮಾಡಬೇಕು, ಸಂಘಟನೆ ಮಾಡಬೇಕು ಪಕ್ಷದ್ದು. ಆಮೇಲೆ ಪಕ್ಷ ಒಂದು ನಿಷ್ಪಕ್ಷಪಾತವಾಗಿ ಸರ್ವೆ ಮಾಡಬೇಕು. ಈ 5 ಜನದಲ್ಲಿ ಜನಗಳ ಒಲವು ಯಾರ ಪರ ಇದೆ ಅಂತಂದ್ಬಿಟ್ಟು ಆಮೇಲೆ ಒಂದು ನ್ಯೂಟ್ರಲ್ ಏಜೆನ್ಸಿಯಿಂದನೂ ಮಾಡಬೇಕು ಸರ್ವೆನ. ಒಂದು 2-3 ಸರ್ವೆ ಮಾಡಿ ಆ ಸರ್ವೆಗಳಲ್ಲಿ ಯಾರ್ದು ಹೆಸರು ಪ್ರಾಮಿನೆಂಟಾಗಿ ಬರುತ್ತೆ, ಮುಲಾಜಿಲ್ದನೆ ಅವರಿಗೆ ಟಿಕೆಟ್ ಕೊಡೋ ವ್ಯವಸ್ಥೆ ಆಗಬೇಕು. ಕುಟುಂಬದವ್ರ ಹೆಸರು ಮೇಲೆ ಬಂದರೆ ಅವರಿಗೆ ಕೊಡಿ, ಬೇಡನ್ನಲ್ಲ. ಆಯಿತಾ? ಹೊಸೊಬ್ರು ಯಾರೋ ಕೆಲಸ ಮಾಡಿ ಅವ್ರ ಹೆಸರು ನಿಜವಾಗ್ಲೂ ಮೇಲೆ ಬರುತ್ತೆ ಅಂತಂದರೆ ಅವ್ರಿಗೆ ಟಿಕೆಟ್ ಕೊಡಬೇಕು. ಈಗ ಹಂಗಿಲ್ಲ ವ್ಯವಸ್ಥೆ. ಪಾಪ ಯಾರೋ ಹೊಸೊಬ್ರು ಓಡಾಡಿರ್ತಾರೆ, ಅವ್ರ ಹೆಸರು ಫುಲ್ಲು ಕ್ಷೇತ್ರ ತುಂಬ ಇರುತ್ತೆ, ಪ್ಲಸ್ ಜನನೂ ಬಯಸಿರ್ತಾರೆ ಅವ್ರಿಗೆ ಬೇಕು ಅಂತಂದು. ಪ್ರತಿ ಸಾರಿ ಅಂಥವ್ರಿಗೆ ಟಿಕೆಟ್ ತಪ್ಪಿಸೋದು, ಯಾವುದೋ ಕುಟುಂಬದವರಿಗೆ ಟಿಕೆಟ್ ಕೊಡುವಂಥದ್ದು. ಈ ಪಕ್ಷಗಳು ಅವರೊಂದು ಕಪಿ ಮುಷ್ಟಿನಲ್ಲಿ ಇರ್ತವೆ. ಸೊ ಹಿಂಗಾಗಿ ಆಂತರಿಕ ಪ್ರಜಾಪ್ರಭುತ್ವ ಇಲ್ದಂಗೆ ಇಂಟರ್ನಲ್ ಡೆಮೋಕ್ರಸಿ ಪಕ್ಷದಲ್ಲಿ ಇವತ್ತೇನಾಗ್ತಾಯಿದೆ, ಮೋಸ ಆಗ್ತಾಯಿದೆ. ಸೊ ಅಭಿವೃದ್ಧಿ ಆಗಲ್ಲ. ಯಾಕಂದರೆ ಒಂದು ಕುಟುಂಬ 30-40 ವರ್ಷ ರಾಜಕಾರಣದಲ್ಲಿ ಇದ್ದಾಗ ಅವರು ಸುಮಾರು ದೊಡ್ಡ ದೊಡ್ಡ ಬಿಸ್ನೆಸ್ಗಳನ್ನ ಕಟ್ಟಿ ಬೆಳೆಸಿರ್ತಾರೆ, ಸಾವಿರಾರು ಕೋಟಿ ವರ್ತಿರ್ತಾರೆ. ಅವ್ರಿಗೆ ರಾಜಕೀಯ ಅಧಿಕಾರ ಅದನ್ನ ಕಾಪಾಡ್ಕೊಳ್ಳೋದಕ್ಕೆ ಬೇಕಿರ್ತದೆ. ಅದನ್ನು ಕಾಪಾಡ್ಕೊಳ್ಳೋದಕ್ಕೆ ಪ್ಲಸ್ ಬೆಳೆಸೋದಕ್ಕೆ, ಕ್ಷೇತ್ರ ಅಭಿವೃದ್ಧಿ ಮಾಡೋಕ್ಕಲ್ಲ ಅವರಿಗೆ. ಸೊ ಇದು ಸತ್ಯ, ಇದು ಕಣ್ಣಿಗೆ ಕಾಣುವಂಥ ಸತ್ಯ ಇದು. ಬಟ್ ವಿ ಆರ್ ಆಲ್ ಹೆಲ್ಪ್ಲೆಸ್.
ಈಗ ಹೆಂಗಿದೆ ಅಂದ್ರೆ ಸರ್, ಈ ಒಂದು ಸಹಕಾರಿ ಸಂಘ ಚುನಾವಣೆ ಇದ್ರೂ MLA ಹೆಂಡತಿಗೂ ಅಥವಾ ಮೊಮ್ಮಕ್ಕಳಿಗೆ ಎಲ್ಲದು ಹಂಗೆ. ಈಗ ನಾಳೆ ZP ಟಿಕೆಟ್ ಬರ್ತದಲ್ಲ, ನಾನು ಈ ಪಾಡ್ಕಾಸ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ, ಬರ್ದು ಹಿಡ್ಕೊಂಬಿಡಿ. ಅರ್ಧಕ್ಕರ್ಧ ಟಿಕೆಟ್ ಈಗಿರೋ ಪೊಲಿಟಿಷಿಯನ್ಸ್ ಯಾರಿದಾರಲ್ಲ ಅವ್ರ ಸಂಬಂಧಿಕರಿಗೆ ಹೋಗುತ್ತೆ. ಹೋಗುತ್ತೆ. ನಿಜ ಸರ್, ಇದು 100%. ಹೊರಗಿನವ್ರು ಯಾರಿಗೂ ಸಿಗೋದಿಲ್ಲ. ಅವ್ರ ಎಲ್ಲ ಟಿಕೆಟ್ ಹೋಗೋದು ಎರಡೂ ಪಕ್ಷದಲ್ಲೂ ಕೂಡ, ಅಥವಾ ಮೂರು ಪಕ್ಷ ಏನಿದಾವಲ್ಲ ಎಲ್ಲ ಅವ್ರ ಸಂಬಂಧಿಕರಿಗೆ ಟಿಕೆಟ್ ಹೋಗೋಂಥದ್ದು. ಪಾಪ ಓಡಾಡ್ತಿರ್ತಾರೆ ಎಷ್ಟೊಂದು ಜನ ಯುವಕರು ಯುವತಿಯರು, ಹೌದು ಸರ್. ನನಗೆ ZP ಆಕಾಂಕ್ಷಿ ಬೇಕು ಅಂತಂದ್ಬಿಟ್ಟು ಸಿಗಲ್ಲ, ಅವ್ರಿಗೆ ಟಿಕೆಟ್ ಸಿಗಲ್ಲ. ಇದು ಬದಲಾವಣೆ ಆಗ್ಬೇಕಲ್ವಾ? ಅದಕ್ಕೆ ನಮ್ಮ ಸ್ವಾಭಿಮಾನಿ ಬಳಗ ಇರೋದು, ರಾಜ್ಯ ತುಂಬ ಪ್ರವಾಸ ಮಾಡ್ತಾ ಇರೋದು. ಬದಲಾವಣೆ ಮಾಡೇ ಮಾಡ್ತೀವಿ. ಖಂಡಿತ ಸರ್. ತಮ್ಮ ಈ ಪ್ರಯತ್ನಕ್ಕೆ ಯಶಸ್ಸು ಖಂಡಿತ ಸಿಕ್ಕೇ ಸಿಗುತ್ತೆ. ಯೂತ್ಸ್ ತಮ್ಮ ಪರವಾಗಿ ಈಗಾಗಲೇ ಒಲವನ್ನು ತೋರಿಸ್ತಾ ಇದ್ದಾರೆ. ಸೊ ಖಂಡಿತ ಇದು ಮುಂದೆ ದೊಡ್ಡ ಸಂಘಟನೆ ಆಗೇ ಆಗುತ್ತೆ. ಸೊ ಆ ಭರವಸೆ ಅಂತೂ ನಿಮ್ಮ ಸಹಕಾರ ಇರಲಿ, ನಿಮ್ಮಂಥವರ ಒಳ್ಳೆ ಮನಸ್ಸುಗಳ ಸಹಕಾರ ಇರಲಿ. ಯಾಕಂದರೆ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಾರೆ. ಇಲ್ಲಿ ಯಾವುದೇ ನನ್ನ ಸ್ವಾರ್ಥ ಏನು, ಇನ್ನೊಬ್ರು ಬೆಳಿಬೇಕನ್ನೋದೇ ನನ್ನ ಸ್ವಾರ್ಥ. ಇಲ್ಲಿ ಲೈಫ್ ದೇವರೆಲ್ಲ ಕೊಟ್ಟಿದ್ದಾನೆ, ನಾವು ಎಲ್ಲ ಗಳಿಸಿದ್ವಿ ಜೀವನದಲ್ಲಿ. ಸುಂದರವಾದ ಸಂಸಾರ ಇದೆ, ಮಕ್ಕಳಿದ್ದಾರೆ, ಒಳ್ಳೆ ಆಸ್ತಿ ಮಾಡ್ಕೊಂಡಿದ್ದೀವಿ, ಆರೋಗ್ಯ ಇದೆ, ಎಲ್ಲ ಇದೆ. ಸೊ ಈಗ ಸಮಾಜಕ್ಕೆ ಏನಾದರೂ ಮಾಡಬೇಕನ್ನೋ ಒಂದು ದೊಡ್ಡ ಬಯಕೆ ಬಂದಿದ್ದೀವಿ. ಐ ಥಿಂಕ್ ನಿಧಾನವಾದರೂ ಪರವಾಗಿಲ್ಲ, ಹೋರಾಟಕ್ಕೆ ಸಂಘಟನೆಗೆ ಜಯ ಯಾವಾಗಲೂ ಇದೆ ಅಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರಿಸ್ಕೊಟ್ಟಿದ್ದಾರೆ. ಸೊ ಅವ್ರ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ. ಖಂಡಿತ ಸರ್ ಆಗುತ್ತೆ. ಇಡೀ ಕರ್ನಾಟಕದ ಯೂತ್ ಒಂದು ಸಪೋರ್ಟ್ ತಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ, ನಮ್ಮದು ಸಹ ಇರುತ್ತೆ ಸರ್. ಈಗ ನನ್ನ ಕ್ಷೇತ್ರ ಇದೇ ಥರ ಇರಬೇಕು ಅಂತ ಒಂದು ಕನಸಿರುತ್ತೆ ಸರ್. ತಮಗೆ ಯಾವ ಥರ ಕನಸಿದೆ ಸರ್? ನನ್ನ ಕ್ಷೇತ್ರ ನನ್ನ ಕನಸು. ದೊಡ್ಡ ದೊಡ್ಡ ಕನಸಿದೆ ನನಗೆ. ಆ ಕ್ಷೇತ್ರದಲ್ಲಿ ಮೊದಲನೇದಾಗಿ ಜನಗಳ ಮುಂದೆ ಹಲವಾರು ಆಯ್ಕೆಗಳಿರಬೇಕು, ಅವಕಾಶಗಳು ಹೇರಳವಾಗಿರಬೇಕು ಅನ್ನೋದು. ಅವಕಾಶಗಳು ಸೃಷ್ಟಿಯಾಗಬೇಕು ಎಲ್ಲರಿಗೂ. ಶಿಕ್ಷಣ ಅಂದರೆ ಶಿಕ್ಷಣದಲ್ಲಿ ಅವಕಾಶಗಳು, ಮತ್ತು ಎಲ್ಲ ಅವಕಾಶಗಳು ಕ್ವಾಲಿಟೇಟಿವ್ ಆಗಿರಬೇಕು ಅಂತ. ಈ ಯುವಕರು ಪಾಸ್ಔಟ್ ಆದಮೇಲೆ ಅಲ್ಲಿ ಅವರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ತಯಾರಾಗೋದಕ್ಕೊಂದು ಅವಕಾಶ. ಸ್ಪೋರ್ಟ್ಸಲ್ಲಿ ಇದ್ದಾರೆ ಅಂತಂದರೆ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸು, ಒಂದು ಒಳ್ಳೆ ಟ್ರೈನಿಂಗ್ ಸೆಂಟರ್. ಸ್ವಿಮ್ಮಿಂಗ್ ಮಾಡ್ತೀವಿ ಅಂದರೆ ಒಂದು ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಇರಬೇಕಾಗುತ್ತೆ, ಒಂದು ಸ್ಟೇಡಿಯಂ ಇರಬೇಕಾಗುತ್ತೆ. ಅಥವಾ ನಾನು ಡ್ಯಾನ್ಸಲ್ಲಿ ಮ್ಯೂಸಿಕಲ್ಲಿ ಮಾಡ್ತೀವಿ ಅಂತಂದ್ರೆ ಅದರದ್ದೊಂದು ಅಟ್ಲೀಸ್ಟ್ ಒಂದು ಚಿಕ್ಕದಾಗಾದರೂ ಅದೊಂದು ಅಕಾಡೆಮಿ ಇರಬೇಕು. ಅದು ಇನ್ನೊಬ್ಬರಿಗೆ ಒಂದು ಅವಕಾಶ ಕೊಟ್ಟು ಒಂದು ಅಕಾಡೆಮಿ ಓಪನ್ ಮಾಡೋವಂಥದ್ದು. ಶಾಲೆಯಲ್ಲಿ ಶಿಕ್ಷಣದ ಗುಣಮಟ್ಟ, ಶಿಕ್ಷಣದಲ್ಲೂ ಅವ್ರು ಅಸಮಾನತೆ ಹೋಗ್ಬೇಕಂತ. ಪ್ರೈವೇಟ್ ಸ್ಕೂಲಲ್ಲಿ ಏನು ಕ್ವಾಲಿಟಿ ಇರ್ತದಲ್ಲ, ಸೇಮ್ ಎಕ್ಸಾಕ್ಟ್ ನಮ್ಮ ಪಬ್ಲಿಕ್ ಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲೂ ಕೂಡ ಅದೇ ರೀತಿ ಬರಬೇಕು, ಅಥವಾ ಇನ್ನೂ ಚೆನ್ನಾಗಿ ಹೋಗ್ಬೇಕು. ಆ್ಯಕ್ಚುಲಿ ಗೌರ್ಮೆಂಟ್ ಸ್ಕೂಲು ಮಾದರಿ ಶಾಲೆಗಳಾಗಬೇಕು ಯಾರಿಗೆ, ಬೇರೆ ಪ್ರೈವೇಟ್ ಸ್ಕೂಲ್ಗಳಿಗೆ. ನಮ್ಮದೆಲ್ಲ ರಿವರ್ಸ್ ಆಗೋಗಿದೆ. ಗೌರ್ಮೆಂಟ್ ಸ್ಕೂಲು ಅಂತಂದರೆ ಕಳಪೆ ಶಾಲೆಗಳು, ಪ್ರೈವೇಟ್ ಸ್ಕೂಲ್ ಅಂದರೆ ಒಳ್ಳೆ ಶಾಲೆ ಅಂತ ಆಗ್ಬಿಟ್ಟಿದೆ. ನೋಡ್ರಿ, ಇದು ಇಲ್ಲೇ ಅದೊಂಥರ ಕನ್ನಡಿ. ಯಾರಿಗೆ? ನಮ್ಮ ಆಡಳಿತಕ್ಕೆ ಹಿಡಿದಂಥ ಕನ್ನಡಿ, ರಾಜಕಾರಣಕ್ಕೆ ಹಿಡಿದಂಥ ಕನ್ನಡಿ ನಮ್ಮ ಸರ್ಕಾರಿ ಶಾಲೆಗಳು. ಎಷ್ಟು ಮಿಸ್ ಪ್ರಯಾರಿಟೈಸೇಷನ್ ಅಂತ, ಪ್ರಯಾರಿಟಿ ಹೆಂಗೆ ರಾಂಗ್ ಇದೆ ಅನ್ನೋದಕ್ಕೆ. ಸೊ ಆ ವಿಷನ್ ಹೆಂಗೆ ಅಂತಂದರೆ, ನಾವು ಈಗ ನೋಡುವಂಥ ದೃಷ್ಟಿಕೋನ ಹೆಂಗೆ, ಒಳ್ಳೆ ರೋಡ್ ಇದ್ದರೆ ಕ್ಷೇತ್ರ ಡೆವಲಪ್ ಆಗಿದೆ, ಒಳ್ಳೆ ಚರಂಡಿ ಇದ್ದರೆ ಕ್ಷೇತ್ರ ಡೆವಲಪ್ ಆಗಿದೆ. ಹಿಂಗೆ ಜನಗಳಿಗೆ ಮಸಿ ಬೆಳೆಯೋ ಕೆಲಸ ನಡೀತಾ ಇದೆ. ಅದು ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರು ಭಾಳ ಮೂಲಭೂತವಾದದ್ದು. ಅದು ರೋಮನ್ ಸಿವಿಲೈಸೇಷನ್ 5,000-6,000 ವರ್ಷ ಇದ್ದಾಗ ಆಗ ಕಟ್ಟಿದ್ದ ರಸ್ತೆಗಳು ಈಗಲೂ ಇದಾವೆ. ಅಂದರೆ 200-300 ವರ್ಷದಿಂದನೇ ನಮಗೆ ರೋಡ್ಗಳು ಬಂದಿರಬೇಕಿತ್ತು. ಈಗ ರೋಡ್ ಕಟ್ಟಿ ಅದನ್ನು ಸಾಧನೆ ಅಂತ ತೋರಿಸ್ಕೊಳ್ಳೋದಲ್ಲ. ಅದನ್ನು ನಮ್ಮ ರಾಜಕಾರಣಿಗಳು ಯಾವಾಗಲೂ ಬರಬೇಕಿತ್ತು. ಅದನ್ನು ಇವತ್ತು ಒಂದು CC ರೋಡ್ ಹಾಕ್ಬಿಟ್ಟು ಅದನ್ನು ದೊಡ್ಡ ಸಾಧನೆ ಅಂತ ಜನಗಳಿಗೆ ಮಸಿ ಬೆಳೆಯೋ ಕೆಲಸ ನಡೀತಾ ಇದೆ. ಅದು ವೆರಿ ಬೇಸಿಕ್. ಅದು ನಮಗೆ ಬೇಕಾಗಿರೋದನ್ನು ಜೀವನ ಕಟ್ಕೊಳ್ಳೋದಕ್ಕೆ ಬೇಕಾದಂಥ ಅಭಿವೃದ್ಧಿ, ಕೆಪಬಿಲಿಟಿ ಅಪ್ರೋಚ್ ಅಂತಂದು ಹೇಳ್ತೀವಿ. ಸೊ ಅದಕ್ಕೆ ಬೇಕಾಗಿರೋಂಥ ಒಂದು ಒಳ್ಳೆ ಆರೋಗ್ಯ, ಒಳ್ಳೆ ಶಿಕ್ಷಣ. ಈಗ ಒಳ್ಳೆ ಆರೋಗ್ಯ ಅಂತಂದರೆ ಒಳ್ಳೆ ಹಾಸ್ಪಿಟ್ಲ್ ಅಲ್ಲ, ಹಾಸ್ಪಿಟ್ಲಿಗೆ ಹೋಗಬಾರ್ದು ಅಂತ ಒಂದು ವಾತಾವರಣ ನಮ್ಮ ಸುತ್ತ. ಶುದ್ಧ ನೀರು, ಶುದ್ಧ ಗಾಳಿ, ಶುದ್ಧ ಅಂತರ್ಜಲ ಇರಬೇಕಾಗುತ್ತೆ. ಆಮೇಲೆ ಶುದ್ಧ ಚರಂಡಿ ವ್ಯವಸ್ಥೆ ಇರಬೇಕಾಗುತ್ತೆ. ಆಮೇಲೆ ಕಸ ವಿಲೇವಾರಿ ವ್ಯವಸ್ಥೆ ಇರಬೇಕಾಗುತ್ತೆ. ಆಮೇಲೆ ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಮಕ್ಕಳಿಗೆ, ದೊಡ್ಡವರಿಗೆ. ಇವತ್ತು ಈ ನ್ಯೂಟ್ರಿಷನ್ ಕೊರತೆಯಿಂದಾಗಿ ಡೆತ್ಗಳು ಆಗ್ತಾ ಇದ್ದಾವೆ. ಮೆಟ್ರನಲ್ ಮಾರ್ಟಾಲಿಟಿ ರೇಟ್ ಅಂತೀವಿ, ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಅಂತ. ಸೊ ಸುಮಾರು ನಾವಿನ್ನೂ ಶಿಲಾಯುಗದಲ್ಲಿದ್ದೀವಿ. ಅಂದರೆ ಇವನ್ನೇ ಅಡ್ರೆಸ್ ಮಾಡ್ಕೊಂತ ನಾವು ಅಭಿವೃದ್ಧಿ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಹತ್ರ ತುಂಬ ದುಡ್ಡಿದೆ, ಸಾಕಷ್ಟು ದುಡ್ಡಿದೆ. ಎಲ್ಲ ಸಮಸ್ಯೆ. ಒಂದು MLA ಕ್ಷೇತ್ರ ಅಂದರೆ ಏನು ದೊಡ್ಡ ಇಂಡಿಯಾ ಅಲ್ಲ ಅದು. ಸುಮಾರು 30-40 ಪಂಚಾಯತಿಗಳು ಬರ್ತವೆ.
ಅಷ್ಟು ಅಭಿವೃದ್ಧಿ ಮಾಡೋಕ್ಕಾಗಲ್ವ 5 ವರ್ಷದಲ್ಲಿ ಅಥವಾ 10 ಮನಸ್ಸು ವರ್ಷದಲ್ಲಿ? ಮಾಡಿದ್ರೆ ಆಗುತ್ತೆ ಸರ್. ಕೆಲವೊಬ್ರು 40 ವರ್ಷ MLAಗಳು ಆಗ್ಬಿಟ್ಟು ಇವಾಗಲೂ ಒಂದೊಂದು ಹಳ್ಳಿಗಳಿಗೆ ಹೋದ್ರೆ ನೀವು ಬೆಳಗ್ಗೆ 4-5 ಗಂಟೆಗೆ ಹೋದ್ರೆ ಈ ಚಂಬ್ ಬಿಡ್ಕೊಂಡು ಹೊರಗಡೆ ಬೈಲಲ್ಲಿ ಹೋಗ್ತಾರೆ. ಬಹಿರ್ದೆಸೆ ಅಂತ ಏನು ಹೇಳ್ತೀವಿ ಈಗಲೂ ಹೋಗ್ತಾ ಇರ್ತಾರೆ. ಹೌದು. ಯಾಕೆ? ನೀರಿಲ್ಲ, ಒಂದು ಅವರಿಗೆ ಶೌಚಾಲಯಗಳನ್ನು ಕಟ್ಸಿಲ್ಲ, ಆಮೇಲೆ ಶೌಚಾಲಯ ಕಟ್ಸೋವಷ್ಟು ಕೆಪಾಸಿಟಿ ಅವ್ರಿಗೆ ಡೆವಲಪ್ ಆಗಿಲ್ಲ. ಆಯಿತಾ? ಅಗ್ರಿಕಲ್ಚರ್ ಹಿಂದುಳಿದಿದೆ, ಅದಕ್ಕೆ ಬೇಕಾದಂಥ ಇಷ್ಟೊತ್ತಿಗೆ ಏನೇನು ರಿಫಾರ್ಮ್ಸ್ ಬೇಕಾಗಿತ್ತು ಅವನ್ನು ಕೂಡ ಮಾಡೋಕ್ಕಾಗಿಲ್ಲ. ಸೊ ನನ್ನ ವಿಷನ್ ಏನಂತಂದರೆ ಲೈಕ್ ಹೋಲಿಸ್ಟಿಕ್, ಎಲ್ಲರನ್ನೂ ಒಳಗೊಂಡಂತೆ. ಹೆಣ್ಮಕ್ಳು ಕಂಪಲ್ಸರಿ, ಪ್ರತಿಯೊಬ್ಬ ಹೆಣ್ಮಗಳು ಕೂಡ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕು ಮಿನಿಮಮ್. ಆಮೇಲೆ ಅವರಿಗೆ ಆಗಲೇ ಹೇಳಿದ್ನಲ್ಲ ಅರಿವು, ಏನೇನು ಆಪರ್ಚುನಿಟಿ ಇದ್ದಾವೆ ಸಿಗಬೇಕು ಅಂತಂದ್ಬಿಟ್ಟು. ಸೊ ಡಿಗ್ರಿ ಆದಮೇಲೆ ಅವಕಾಶ ಇರಬೇಕಾಗುತ್ತೆ. ಸೊ ಇಂಡಸ್ಟ್ರಿಗಳು ಬರಬೇಕು, ಏನೇನೋ ಬರಬೇಕು, ಎಲ್ಲ ಇದ್ದಾವೆ. ಬಟ್ ಒಂದು ಇಚ್ಛಾಶಕ್ತಿ ಇರಬೇಕು. ನನ್ನ ಜನ ಅವರಿಂದ ನನಗೊಂದು ಸ್ಥಾನಮಾನ ಸಿಕ್ಕಿದೆ, ಅಧಿಕಾರ ಸಿಕ್ಕಿರೋದು ನನ್ನ ಬೆಳೆಸ್ಕೊಳ್ಳೋಕ್ಕಲ್ಲ, ಅವ್ರನ್ನ ಅಭಿವೃದ್ಧಿ ಮಾಡೋದಕ್ಕೆ. ನಾವು ಒಂದು ಕಾಮನ್ ಬೇಸಿಕ್ ಮಿನಿಮಮ್ ಏನು ಹ್ಯುಮ್ಯಾನಿಟಿ ಅಂತಾರಲ್ಲ, ಅದು ಬಂದಾಗ ಐ ಥಿಂಕ್ ಒಳ್ಳೆ ಕೆಲಸ ಆಗ್ತವೆ. ಆ ರೀತಿ ಇರೋರು ಮೆಜಾರಿಟಿನಲ್ಲೇ ಇದ್ದಾರೆ ಜನಗಳು, ಅವರು ರಾಜಕೀಯಕ್ಕೆ ಬರೋಕ್ಕಾಗ್ತಾ ಇಲ್ಲ. ಸರ್, ಈಗ ಇಷ್ಟು ತಮ್ಮ ಕನಸನ್ನು ಹೇಳಿದರೆ ಒಂದು ಕ್ಷೇತ್ರ ಅಂದರೆ ಯಾವ ರೀತಿಯಾಗಿರ್ಬೇಕು ಅಂತ. ಸೊ ಇದು ಸಾಧ್ಯನಾ? ಈ ಥರ ಮಾಡ್ಬೋದಾ? ಇದನ್ನು ಬರೀ ಭಾಷಣಕ್ಕೆ ಸೀಮಿತ ಆಗುತ್ತಾ ಅಥವಾ ಇದನ್ನು ಸಾಧನೆ ಮಾಡ್ಬೋದಾ? ಇದನ್ನು 100% ಸಾಧನೆ ಮಾಡ್ಬೋದು. ಹೆಂಗೆ ಅಂತಂದರೆ, ಮೊದಲು ಸ್ವಾರ್ಥ ಇರಬಾರ್ದು ಇಲ್ಲಿ. ನಾನು ಆ ಕ್ಷೇತ್ರಕ್ಕೆ ಹೋದಾಗ ನನಗೆ ಸ್ವಾರ್ಥ ಇರಬಾರ್ದು. ಎರಡನೇದು, ಅದನ್ನು ಮಾಡಿಸಿ ಕೊಡುವಂಥ ಸಾಮರ್ಥ್ಯ ನಮ್ಮಲ್ಲಿ ಇರಬೇಕಾಗತ್ತೆ. ಅಂದರೆ ನಾವು ಫಾಲೋ ಅಪ್ ಮಾಡಬೇಕು, ಅದಕ್ಕೆ ಬೇಕಾದಂಥ ಡಿಪಾರ್ಟ್ಮೆಂಟು ಅಧಿಕಾರಿಗಳು ಕೆಲಸ ಮಾಡೋವಂಥವ್ರು ಅವರು ಬೆನ್ನಿಂದ ಬಿದ್ದು ಕೆಲಸ ಮಾಡಿಸುವಂಥ ಒಂದು ಗಟ್ಟಿತನ, ಧೈರ್ಯ ಇರಬೇಕು. ಈ ಧೈರ್ಯಕ್ಕೆ ಮೂಲ ಏನಂತಂದರೆ ನಿಸ್ವಾರ್ಥ. ಮೊದಲನೇದಾಗಿ ಯಾರಿಗೂ ಹೆದರಬಾರ್ದು. ನೀವು ಕರೆಕ್ಟ್ ಹೇಳಿದ್ದು, ನಾವು ಇಷ್ಟೊಂದು ಮಾಡ್ಬೇಕಂತ ಇರ್ತೀವಿ, ನಮ್ಮ ಕಾಲೆಳೆಯರು ಇರ್ತಾರೆ, ಅಡ್ಗಾಲ್ ಹಾಕೋರು ಇರ್ತಾರೆ, ಆಮೇಲೆ ಅಪಪ್ರಚಾರ ಮಾಡೋರು ಇರ್ತಾರೆ, ಎಲ್ಲ ಇರ್ತದೆ. ಬಟ್ ನನ್ನ ಫೋಕಸ್ ಏನಾಗಿರಬೇಕು, ಅಭಿವೃದ್ಧಿ ಮೇಲೆ, ಅಭಿವೃದ್ಧಿ ಕೇಂದ್ರಿತವಾದಂಥ ಒಂದು ಫೋಕಸ್ ಆಗಿರ್ಬೇಕು ನನಗೆ. ಸೊ ಇವಾಗ ನಾನು ಫಾರ್ ಎಕ್ಸಾಂಪಲ್ಲು, ನಮ್ಮ ಸ್ಟೂಡೆಂಟ್ಸ್ IAS ಅಧಿಕಾರಿಗಳಿದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಇವತ್ತು ಅಧಿಕಾರಿಗಳಿದ್ದಾರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ. ಸೊ ನನಗನ್ಸುತ್ತೆ ನಾವು ಆ್ಯಸ್ ಎ ಟೀಚರ್ ಅವ್ರಿಗೊಂದು ಗ್ರ್ಯಾಟಿಟ್ಯೂಡ್ ಇರ್ತದೆ. ಬಟ್ ಒಂದು ಒಳ್ಳೆ ಮನಸ್ಸಿಂದ ನಾನು ನಿಷ್ಪಕ್ಷಪಾತವಾಗಿ, ನಿಸ್ವಾರ್ಥದಿಂದ, ಭ್ರಷ್ಟಾಚಾರ ಇಲ್ದಂಗೆ, ಎಲ್ಲೂ ಏನು ₹1 ತಗೊಳ್ಳೋದಂಗೆ ಒಂದು ಕೆಲಸ ಮಾಡ್ತೀನಿ ಲೀಗಲಾಗಿ ಅಂತಂದಾಗ ಖಂಡಿತವಾಗಿಯೂ ಕೈ ಜೋಡಿಸ್ತಾರೆ. ಆ ಕೆಲಸಕ್ಕೆ ಮಾಡಿಕೊಡೋದಕ್ಕೆ ಸಹಾಯ ಮಾಡೇ ಮಾಡ್ತಾರೆ. ಅಂದರೆ ಸಹಕಾರ ಮಾಡ್ತಾರೆ, ಸಹಾಯ ಮಾಡೋದಲ್ಲ, ಅವರೇನು ಸಹಕಾರ ಮಾಡೋದು, ಸರ್ಕಾರ ದುಡ್ಡು ಜನಕ್ಕೆ ಹೋಗೋಂಥದ್ದು. ಸೊ ಐ ಥಿಂಕ್ ಇವೆಲ್ಲ ಎಲ್ಲೋ ಒಂದು ಕಡೆ ನನಗೆ ಖಂಡಿತ ಸಾಧ್ಯ ಆಗುತ್ತೆ ಅಂತಂದು ಬಲವಾದ ನಂಬಿಕೆ ಇದೆ. ಅವಕಾಶ ಸಿಕ್ಕರೆ, ಯಾಕಂದರೆ ಅವಕಾಶ ಸಿಗದೇ ಇರಲಿ, ಮಾಡಬೇಕನ್ನೋ ಒಂದು ಬಯಕೆ ಇದೆ. ಈ ಫೀಲ್ಡಲ್ಲಿ 0ಇಂದ ಮಾಡಿ ತೋರಿಸಿದ್ದೀವಿ. ಮನ್ಸು ಮಾಡಿದರೆ ಆಲ್ ಇಂಡಿಯಾದಲ್ಲಿ ಇವತ್ತು ಒಂದು ಟಾಪ್ 3 ಇನ್ಸ್ಟಿಟ್ಯೂಷನ್, ಒಂದು ಕಾಲದಲ್ಲಿ ದನದ ಮನೆಯಲ್ಲಿ ಮಲಗ್ತಾ ಇದ್ದಿದ್ದು, ಇವತ್ತು ಸಾವಿರಾರು ಜನ IAS IPS ಅಧಿಕಾರಿಗಳು ಆಗಿದ್ದಾರೆ ನಮ್ಮ ಇನ್ಸ್ಟಿಟ್ಯೂಷನ್ ಮೂಲಕ. ಸೊ ಅಲ್ಲಿ ಹೋದಾಗ ಯಾಕೆ ಸಾಧ್ಯ ಆಗಲ್ಲ ಅಂತಂದ್ಬಿಟ್ಟು 100% ಸಾಧ್ಯ ಇದೆ, ಮಾಡೋ ಮನಸ್ಸಿದೆ. ಸರ್, ತಾವು ಈಗಾಗಲೇ ಬ್ಲಾಗ್ ಬರಿತಾ ಇದ್ದೆ ಅಂತ ಹೇಳಿದರೆ, ಸೊ ಹಾಗಾಗಿ ತಾವು ಸಾಕಷ್ಟು ಕನ್ನಡ ಸಾಹಿತ್ಯವನ್ನು ಓದಿರ್ತೀರಿ. ತಾವು ಆಸಕ್ತಿಯಿಂದ ಓದ್ತಾ ಇರುವಂಥ ಒಂದು ಭಾಷೆ ಅಂತಂದರೆ ಅದು ಕನ್ನಡನೇ. ಸೊ ಕನ್ನಡ ಸಾಹಿತ್ಯದ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಾನು ಕನ್ನಡ ಸಾಹಿತ್ಯ ಆ್ಯಕ್ಚುಲಿ 3-4ನೇ ಕ್ಲಾಸಲ್ಲಿದ್ದಾಗಲೇ ಓದೋದಕ್ಕೆ ಶುರು ಮಾಡಿದ್ದೆ. ನಮ್ಮ ತಂದೆ ಕನ್ನಡ ಸಾಹಿತ್ಯ ಅಲ್ಲ, ಕನ್ನಡ ಲೆಕ್ಚರರು. ಸಾಹಿತಿ ಆಗಿ ಅಂತ ನಾನು ಒತ್ತಾಯ ಆಗ್ತಿದ್ದೆ, ಬರೀರಿ, ತುಂಬ ಚೆನ್ನಾಗಿ ನಾಲೆಜ್ ಇದೆ ಅವ್ರಿಗೆ ಸಾಹಿತ್ಯದ ಬಗ್ಗೆ, ಬರೀರಿ ಅಂತ ಹೇಳ್ತಾ ಇದ್ದೆ. ಅವ್ರಿಗೊಂದು ಬ್ಲಾಗ್ ಎಲ್ಲ ಓಪನ್ ಮಾಡಿಕೊಟ್ಟಿದ್ದೆ. UR ಅನಂತಮೂರ್ತಿ ಅವರ ರುಜುವಾತು ಅಂತ ಒಂದು ಬ್ಲಾಗ್ ಇತ್ತು. ಆಕಸ್ಮಿಕವಾಗಿ ಪ್ರಜಾವಾಣಿನಲ್ಲಿ ಅದ್ರ ಬಗ್ಗೆ ಓದಿ ಆ ಬ್ಲಾಗ್ ಓಪನ್ ಮಾಡಿ ಆ ಲೇಖನಗಳು ಓದೋಕ್ಕೆ ಶುರು ಮಾಡಿದಾಗ ಅದು ಪ್ರಖರ ಲೇಖನ ಅಂತಾರಲ್ಲ, ಹಂಗೆ ಅವೆಲ್ಲ. ಸೊ ಇವರೆಲ್ಲ ಲಂಕೇಶ್ ಪತ್ರಿಕೆಯೆಲ್ಲ ಅವತ್ತು ತರಿಸ್ತಿದ್ರು. ಆ ಪತ್ರಿಕೆಗಳು ಒಂದು ಬಾಕ್ಸ್ ಇತ್ತು. ಇಲ್ಲಿ ನಾವು 3-4ನೇ ಕ್ಲಾಸ್ ಓದಬೇಕಾದ್ರೆ ಅರ್ಥ ಆಗ್ತಿರ್ಲಿಲ್ಲ, ಓದೆಲ್ಲ ನೋಡ್ತಾ ಇದ್ವಿ, ಒಂದು ಎಕ್ಸ್ಪೋಜರ್ ಆಗಿತ್ತು ನಮಗೆಲ್ಲ. ಆಮೇಲೆ ನವೋದಯ ಸ್ಕೂಲಿಗೆ ಹೋದ್ಮೇಲೆ ಕನ್ನಡ ಸಾಹಿತ್ಯ, ಇಂಗ್ಲೀಷ್ ಸಾಹಿತ್ಯ ಓದೋದಕ್ಕೆ ಶುರು ಮಾಡಿದ್ದು. ಬಟ್ ಇಂಗ್ಲೀಷ್ ಸಾಹಿತ್ಯದ ಕಡೆ ಜಾಸ್ತಿ ಒಲವಾಯಿತು. ಬಟ್ UPSCಗೆ ಅಂತ ಬಂದಾಗ ಐಚ್ಛಿಕ ವಿಷಯ ಕನ್ನಡ ಸಾಹಿತ್ಯ ತೊಗೊಂಡೆ. ಅಷ್ಟೊತ್ತಿಗೆ ನಮ್ಮ ತಂದೆ ಅವ್ರಿಗೆ ಒಂದು ಕೆಲಸ ಸಿಕ್ಕಿತ್ತು ಕನ್ನಡ ಟೀಚರಾಗಿ, ಲೆಕ್ಚರಾಗಿ. ಅವರು ಹಲವಾರು ಪುಸ್ತಕಗಳನ್ನು ಮನೆಯಲ್ಲಿ ಇಟ್ಕೊಂಡಿದ್ರು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು. ಅವರು ರೆಕಮೆಂಡ್ ಮಾಡ್ತಾಯಿದ್ರು, ಸಂಸ್ಕಾರ ಬುಕ್ ಓದು, UR ಅನಂತಮೂರ್ತಿದು, ಈ ರೀತಿ ಬುಕ್ಸ್ಗಳನ್ನ ರೆಕಮೆಂಡ್ ಮಾಡ್ತಾಯಿದ್ರು.
ಸೊ ಆಮೇಲೆ ಕಾನೂರು ಹೆಗ್ಗಡತಿ ಓದು, ಹ್ಮ್. ಮಲೆಗಳಲ್ಲಿ ಮದುಮಗಳು ಓದು, ಇವು ಐಚ್ಛಿಕ ವಿಷಯದಲ್ಲಿ ಇವು ಸಿಲೆಬಸ್ಸಲ್ಲಿ ಇರಲಿಲ್ಲ ಬುಕ್ಸ್ ಇವೆಲ್ಲ. ಹಾ. ಬಟ್ ನಾನು ಅಲ್ಲಿ ನಮಗೆ ಒಡಲಾಳ ಇತ್ತು, ಶೂದ್ರ ತಪಸ್ವಿ ಇತ್ತು, ಹ್ಮ್. ಮಾಧವಿ ಅನುಪಮ ನಿರಂಜನ ಬುಕ್ ಇತ್ತು, ದೇವರು ಬುಕ್ ಇತ್ತು, ಎನ್ ಮೂರ್ತಿರಾಯರದ್ದು. ಹ್ಮ್. ಆಮೇಲೆ GH ನಾಯಕ್ ಅವ್ರು ಸಂಪಾದನೆ ಮಾಡಿದ ಹೊಸಗನ್ನಡ ಕಥೆಗಳು ಅಂತಂದ್ಬಿಟ್ಟು ನವೋದಯ ನವ್ಯ ಕಥೆಗಳು, ಅದು ಕಥೆಗಳು ಬುಕ್ ಇತ್ತು. ಆಮೇಲೆ ಸಿಲೆಬಸ್ಸಲ್ಲಿ ಇದ್ದಿದ್ದೆಲ್ಲ ನಮಗೆ. ಹಾ. ಸೊ ಒಡಲಾಳ ಜೊತೆಗೆ ನಾನು ಇವರು ದೇವನೂರು ಮಹಾದೇವ, ಕುಸುಮ ಬಾಲೆನೂ ಓದಿದೆ ನಾನು. ಹ್ಮ್. ಎಕ್ಸಾಂಪಲ್ ಹ್ಮ್. ಅಂದರೆ ನಾನು ಅಷ್ಟಕ್ಕೆ ರಿಸ್ಟ್ರಿಕ್ಟ್ ಆಗಲಿಲ್ಲ. ರಿಸ್ಟ್ರಿಕ್ಟ್ ಆಗ್ಲಿ. ಹೌದು. ಬೇರೆ ಬೇರೆ ಬುಕ್ ಅದೇ ಆಥರ್ಗಳದ್ದು ಹ್ಮ್. ಬೇರೆ ಬೇರೆ ಬುಕ್ಸು. ಆಮೇಲೆ ನಮಗೆ ನವೋದಯ ಸ್ಕೂಲಲ್ಲಿ ನಮ್ಮ ಊರಿಗೆ ಡಾಂಬರು ಬಂದದ್ದು ಅಂತಂದು ಹ್ಮ್. ಹ್ಮ್. ದೇವನೂರು ಮಹಾದೇವರ ಕತೆ ಇತ್ತು. ಅದು ಇಂಗ್ಲೀಷಲ್ಲಿ ಇತ್ತು ನಮಗೆ. ಹ್ಮ್. ಆ್ಯಕ್ಚುಲಿ ಅದು ಇಂಗ್ಲೀಷ್ ಬುಕ್ಕಲ್ಲಿ ಆ ಕತೆ ಇತ್ತು ನನಗೆ. ಬಟ್ ಇಲ್ಲಿ ಅವ್ರ ಬುಕ್ ಓದಬೇಕಾದ್ರೆ ಅವ್ರದ್ದು ಎಲ್ಲ ಒಂದೇ ಬುಕ್ಕಲ್ಲಿ ಎಲ್ಲ ಸಿಕ್ತು. ಕತೆಗಳು ಮತ್ತು ಯಾಕಂದರೆ ಅವರು ಸ್ಮಾಲ್ ನಾವೆಲ್ಸ್ ಅವ್ರದ್ದೆಲ್ಲ, ಹೌದು ಸರ್. ಅದರಲ್ಲಿ ಇದನ್ನೆಲ್ಲ ಓದಿದೆ ನಾನು. ಹ್ಮ್. ಸೊ ಈ ಸಾಹಿತ್ಯ ಓದ್ತಾ ಆಮೇಲೆ ಭೈರಪ್ಪ ಅವರು ಎಲ್ಲ ಬುಕ್ಸ್ ಓದಿಲ್ಲ ನಾನು. ಹ್ಮ್. ಐ ಥಿಂಕ್ ದಾಟು ಒಂದು ಓದಿದ್ದೀನಿ, ಭಿತ್ತಿ, ಮತದಾನ, ಮತದಾನ. ಐ ಥಿಂಕ್ ಅವು 3 ಓದಿದ್ದೀನಿ ನಾನು. ಹ್ಮ್. ಬೇರೆ ಆ್ಯಕ್ಚುಲಿ ಓದ್ಬೇಕಂತಿದ್ದೀನಿ, ಓದೋಕ್ಕಾಗಿಲ್ಲ. ಸೊ ರೀಸೆಂಟಾಗಿ ಸುಮ್ಮನೆ ಈಗ ಹಂಸಗೀತೆ ಅಂತ ಯಾವುದು ತರಾಸು ಬರೆದಿರೋದು, ಮೊನ್ನೆ ಕಾರಲ್ಲಿ ಓದಿದೆ. ಆಮೇಲೆ ಅದನ್ನು ಮೂವಿನೂ ನೋಡಿದೆ, ಅನಂತ್ನಾಗ್ ಬರೆದಿರೋಂಥದ್ದು. ಸೊ ಈ ರೀತಿ ಸಾಹಿತ್ಯ ಇದೆ. ಬಟ್ ಇವಾಗ ಸಾಹಿತ್ಯೇತರ ಅಂದರೆ ನಾನ್ ಫಿಕ್ಷನ್ ಓದೋ ಹವ್ಯಾಸ ಜಾಸ್ತಿ ನನಗೆ. ಅಂಬೇಡ್ಕರ್ ಅವ್ರ ಬಗ್ಗೆ ಬರೆದಿರೋಂಥ ಬುಕ್ಸ್ಗಳು, ಆಮೇಲೆ ಈ ದಲಿತ ಸಾಹಿತ್ಯ ಇರ್ಬೋದು, ಸಾಹಿತ್ಯ ಎಲ್ಲ ದಲಿತ ಮೂವ್ಮೆಂಟ್ ಬಗ್ಗೆ. ಚಲೋ. ಸೊ ಯಾಕಂದ್ರೆ ನಮಗೆ ಅದ್ರ ಬಗ್ಗೆ ಅವೇರ್ನೆಸ್ ಬೇಕು. ಈ ಒಂದು ರಾಜಕಾರಣಕ್ಕೆ ಬಂದ ಮೇಲೆ ಸಮಾಜದಲ್ಲಿ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅಂತಂದ್ಬಿಟ್ಟು. ಇವಾಗ ಮೊನ್ನೆ ಕಾಂಶಿರಾಮ್ ಅವ್ರದ್ದು ಒಂದು ಬುಕ್ಕು ಯಾವುದು ಚಮಚಾಗಿರಿ ಅಂತಂದ್ಬಿಟ್ಟು ಅವ್ರು ಕನ್ನಡಕ್ಕೆ ಅನುವಾದ ಆಗಿರೋಂಥ ಬುಕ್ಕು. ಆ ಬುಕ್ನು ಓದಿದೆ ಮೊನ್ನೆ. ಸೊ ಈ ಥರ ಓದ್ತಾ ಬಂದಿದ್ದೀನಿ. ಆಮೇಲೆ ಬೆಟ್ಟದ ಜೀವ ಪುಸ್ತಕ ಇತ್ತು ನಮಗೆ, ತರಾಸು ಅವ್ರದ್ದು. ಬಟ್ ಅವ್ರದ್ದೆಲ್ಲ ನಾವು ಮೂಕಜ್ಜಿಯ ಕನಸುಗಳು ಬುಕ್ ಓದಿದ್ದೀವಿ. ಆಮೇಲೆ ಇನ್ನೊಂದು ಐ ಥಿಂಕ್ ಸುಪ್ತ ಮನಸ್ಸಿನ 10 ಮುಖಗಳು, ಐ ಥಿಂಕ್ ಆ ಬುಕ್ಕು. ಸೊ ಈ ರೀತಿ ಎಲ್ಲ ಓದ್ಕೊಂಬಂದ್ಮೇಲೆ ನಾನು ಆಗಲೇ ಹೇಳಿದೆ ನಿಮಗೆ, ನಮ್ಮದು ದ ವೇ ವಿ ಲುಕ್ ಅಟ್ ದ ವರ್ಲ್ಡ್ ಅಂದರೆ ನಮ್ಮ ದೃಷ್ಟಿಕೋನ, ಪರ್ಸ್ಪೆಕ್ಟಿವ್ ಅಂತೀವಲ್ಲ, ಅದು ಬದಲಾಗ್ತಾ ಹೋಗುತ್ತೆ. ಸಂವೇದನಾಶೀಲತೆ ಅಂತೀವಲ್ಲ, ಇನ್ನೊಬ್ಬರಿಗೆ ಸ್ಪಂದಿಸೋದು, ಸಂವೇದನೆ ಅನ್ನೋದು ಅದು ಬೆಳೀತಾ ಹೋಗುತ್ತೆ. ಹೃದಯ ವೈಶಾಲ್ಯತೆ ಬೆಳೀತಾ ಹೋಗುತ್ತೆ. ಆಮೇಲೆ ಎಂಪತಿ ಅಂತ ಏನು ಹೇಳ್ತೀವಲ್ಲ, ಇನ್ನೊಬ್ಬರಿಗೆ ಕಷ್ಟ ನೋಡಿ ಮರಗೋದು ಅಥವಾ ಸ್ಪಂದಿಸುವಂಥದ್ದು. ಕನಿಕರ ಅನ್ನೋದಕ್ಕಿಂತ ಐ ಥಿಂಕ್ ಅನುಕಂಪ. ಸೊ ಅದು ಕೂಡ ಬೆಳೀತಾ ಹೋಗುತ್ತೆ. ಸೊ ಇವೆಲ್ಲ ಡೆವಲಪ್ ಆಗಿ ಇನ್ನೂ ಆಗ್ತಾ ಇದೆ. ಇಟ್ಸ್ ಎ ಜರ್ನಿ, ಇಟ್ಸ್ ಎ ಪ್ರಾಸೆಸ್. ಬಟ್ ಸಾಹಿತ್ಯ ಓದಿ ಅಂತಂದು ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ. ಓದ್ ಕಡೆ ಎಲ್ಲ ಸ್ಪೀಚಲ್ಲಿ ಹೇಳ್ತಾ ಇದ್ದೀನಿ, ಸಾಹಿತ್ಯ ಓದಲೇಬೇಕು ಅಂತ ಕಂಪಲ್ಸರಿ. ಸೊ ಅದಕ್ಕೆ ಬೇಕಾಗಿರೋದು ಮನೆಯಲ್ಲೊಂದು ಗ್ರಂಥಾಲಯ ಇರಬೇಕು, ಊರಲ್ಲಿ ಒಂದು ಗ್ರಂಥಾಲಯ ಇರಬೇಕು, ಶಾಲೆಯಲ್ಲಿ ಒಂದು ಗ್ರಂಥಾಲಯ ಇರಬೇಕು ಅಂತ. ಶಾಲೆಯಲ್ಲಿ ಗ್ರಂಥಾಲಯ ಇದ್ದಾವೆ, ಮಕ್ಕಳು ಹೋಗಲ್ಲ. ಮಕ್ಳು ಯಾಕೆ ಹೋಗಲ್ಲ ಅಂತಂದರೆ ಟೀಚರ್ಸ್ ಹೋಗಲ್ಲ. ಟೀಚರ್ಸ್ ಯಾಕೆ ಹೋಗಲ್ಲ ಅಂದರೆ ಅವ್ರಿಗೆ ಆ ರೀತಿ ಎಜುಕೇಷನ್ ಬಂದಿತ್ತು. ಆಮೇಲೆ ಟೀಚರ್ಸು ಕೂಡ ಇವತ್ತು ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಪಾಪ ಒಳ್ಳೊಳ್ಳೆ ಟೀಚರ್ಸ್ ಇವತ್ತು ಸುಮಾರು ಜನ ಸಾಹಿತಿಗಳು ಇದ್ದಾರೆ, ಸಾಹಿತ್ಯನ ಓದೋವಂಥ ಟೀಚರ್ಸ್ ಇದ್ದಾರೆ, ಇಲ್ಲ ಅಂತಲ್ಲ. ಅಂಥ ಟೀಚರ್ಸ್ ಇರೋ ಶಾಲೆಗಳು ಅದೃಷ್ಟವಂತ ಶಾಲೆಗಳು, ಮಕ್ಕಳು ಅದೃಷ್ಟವಂತರಂಥ ಕಡೆ. ಸೊ ಆ ಒಂದು ಸಂಸ್ಕೃತಿ ಎಲ್ಲ ಕಡೆ ಬೆಳಿಬೇಕು. ನಿಜ ಸರ್. ತಮ್ಮ ಕನಸಿನ ಒಟ್ಟಿಗೆ ಅದನ್ನು ಹೇಗೆ ಸಾಕಾರ ಮಾಡ್ಬೋದು ಅನ್ನುವಂಥ ವಿಷನು ಕೂಡ ತಮಗಿದೆ. ಸೊ ದಾವಣಗೆರೆ ಜನತೆ ತಮಗೆ ಸಹಕಾರನೂ ಕೊಡ್ತಾರೆ, ಹಾಗೆ ತಮಗೆ ಮುಂದೆ ಆ ಅವಕಾಶನೂ ಕೊಡ್ತಾರೆ ಅಂತ ನಮಗೆ ಸಂಪೂರ್ಣವಾದ ಭರವಸೆಯೂ ಇದೆ. ತಮ್ಮ ಸಮಯವನ್ನು ಸಾಧಕರ ಸುದ್ದಿ ಚಾನಲ್ಗೆ ಕೊಟ್ಟಿದ್ದಕ್ಕೆ ತಮಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು ಹಾಗೂ ನಮಸ್ಕಾರ. ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ.